ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ಪ್ರಭುರಾಮ್ ಕೃಷಿ ಲೈಫ್ ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನೋಡ್ರಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಮ್ಮ ರೇಷ್ಮೆ ಹುಳ ಇವತ್ತು 4ನೇ ಜ್ವರದಿಂದ ಏಳ್ತಾವ್ರಿ ಮೇಲೆ. ಬೆಳಿಗ್ಗೆ ನೋಡಿದ್ವಿ ಸೊಪ್ಪು ಹಾಕೋಣ ಅಂಥೇಳಿ, ಆದರೆ ಒಂದೊಂದು ಹುಳ ಏಳೋದಿತ್ತು. ಹಾಗಾಗಿ ಸಾಯಂಕಾಲ ಹಾಕೋಣ ಅಂತಂದ್ರೆ ನಮ್ಮ ಮನೆಯವರು. ಇವಾಗ ಸ್ವಲ್ಪ ರೆಡಿನಾರ ಜಿಗಿದ್ರಾತು ಅಂಥೇಳಿ ರೆಡಿ ಜಿಗ್ಯಾಕೆ ಬಂದ್ವಿ ನೋಡ್ರಿ. ನಮ್ಮ ಮನೆಯವರು ಇಲ್ಲಿಲ್ರಿ, ಯಾಕೋ ಜಟ್ ಹಚ್ಚಕ್ಕೆ ಹೋಗ್ಯಾರ ಅನ್ಸತಿ. ರೀ ರೀ ಏನ್ ಜಟ್ ಹಚ್ಚತ್ತೀರಿ? ಹಾ ಬಂದೆ. ಹಾ ಬಂದೆ. ಎಲ್ಲದಿರಿ? ಮಾವಿನಕಾಯಿ ಏರ ಹರಿದು ಕೊಟ್ಟಿದ್ರೆ ಉಪ್ಪಿನಕಾಯಿ ಹಾಕ್ತಿದ್ದೆ ನಾನು. ಮ್ಯಾಲೆದವು, ನನ್ನ ಕೈ ಸಾಲಂಗಿಲ್ಲ. ಎಲ್ಲಿ ಯಾವ ಸಾಲಾಗದಿರಿ? ಶೇಂಗಾ ಸಾಲ್ದಾಗ ಪೂರ ನೆಲ ಎಲ್ಲ ತೊಯ್ದೈತಿ ನೋಡ್ರಿ. ಇಲ್ಲೆಲ್ಲ ನೀರು ಹಚ್ಚೀವಿ ರಾತ್ರಿ. ಇಲ್ಲಿ ತೊಯ್ದೈತಿ. ಶೇಂಗಾಕ್ಕೆ ನೀರು ಜಟ್ ಹಚ್ಚಿದ್ವಿ. ಸೊಪ್ಪು ಹಾಕೋದಿತ್ತು ಅಂತ ಹೇಳಿದ್ರೆ ನಮ್ಮ ಶೇಂಗಾ ಕಡೆ ಬರಾಕನ ಹಾಕಿದ್ದಿಲ್ಲ. ಯಾಕಂದ್ರೆ ಹುಳಿದಷ್ಟು ಕೆಲಸ ಆಗಿಬಿಡ್ತೈತ್ರಿ ಸೊಪ್ಪು ಹಾಕೋದು, ಆಮೇಲೆ ಅದು ರೇಷ್ಮಿನಿ ಕಸ ಹೊಡೆಯೋದು. ಸೊಪ್ಪು ಕಡಿಮೆ ಬಿತ್ತಂದ್ರೆ ಮತ್ತೆ ವಾಪಸ್ ಹೋಗಿ ಕೊಯ್ಕೊಂಬರೋದು ಇದಾಗ್ತೈತಿ. ಇವತ್ತು ಸೊಪ್ಪು ಹಾಕ್ಲಿಲ್ಲದಕ್ಕೆ ಶೇಂಗಾ ಕಡೆ ಸ್ವಲ್ಪ ಬಂದ್ವಿ. ಇದೆ ನೋಡ್ರಿ ನಮ್ಮ ಶೇಂಗಾ. ಕಳೆ ಭಾಳ ಆಗಿತ್ತು ರೀ. ಇದು ಮೊನ್ನೆ ಕಳೆನಾಶಕ ಹೊಡೆದೇವಿ, ಹೋಗೈತಿ ಸ್ವಲ್ಪ, ಆದ್ರೂ ಐತಿ. ಇದ್ದಿದ್ದಿನ ಕುರಿಗೆ ಎತ್ತುಗಳಿಗೆ ಸ್ವಲ್ಪ ಕಿತ್ಕಿತ್ ಹಾಕಿರ್ತೀವಿ ನಾವು ಕಸಾನ. ಸ್ವಲ್ಪ ಕಮ್ಮಿ ಆಗೈತಿ ಈಗ. ಏನು ಜಟ್ ಹಚ್ಚತ್ತೀರಿ? ಕರೆಂಟ್ ಎಷ್ಟೊತ್ತಿಗೆ ಬರ್ತೈತಿ? 11ಕನ? ಮಾವಿನಕಾಯಿ ಹರಿದು ಕೊಟ್ಟಿದ್ರೆ ಉಪ್ಪಿನಕಾಯಿ ಹಾಕಕ್ಕೆ ಬರ್ತಿತ್ತು. ಸೋನು ಉಪ್ಪಿನಕಾಯಿ ಅಂತ ಹೇಳತ್ತಿದ್ಲು. ಮಾವಿನಕಾಯಿ ಹರಿದು ಕೊಡ್ಬಾ ನಂಗೆ ಆಯಿ ಅಂತ. ಹೋಗಿರ್ತೇನೆ ಬರ್ರಿ ನಾನು. ಶೇಂಗಾದ ಕಳೆ ತೆಗಿಸ್ಬೇಕ್ರಿ. ಆಳಿಗೆ ಹೇಳಿದ್ವಿ, ಬಂದಿಲ್ಲ ಅವರು. ನೆಕ್ಸ್ಟ್ ವೀಕೆಂಡ ಬರ್ತಾರಂತ. ಕಳೆ ತೆಗ್ಸಿದ್ರೆ ಶೇಂಗಾ ಮತ್ತು ಸ್ವಚ್ಛ ಕಾಣಿಸ್ತತಿ. ಬರೀ ರೇಷ್ಮೆ ಅಷ್ಟ ಅಂತಂದ್ರೆ ಆಗಂಗಿಲ್ಲಲ್ರಿ, ಮನೆಗೆ ಸ್ವಲ್ಪ ತಿನ್ನಕ್ಕೆ ಕಾಳು ಬೇಕು. ಹಾಗಾಗಿ ಶೇಂಗಾ ಹಾಕೇವ್ರಿ ನಾವು. ಬಳ್ಳಿ ಶೇಂಗಾನು ಹಾಕ್ತೀವಿ ನಾವು, ಕಂಟಿ ಶೇಂಗಾನು ಹಾಕ್ತೇವೆ. ಈ ಹೊಲದಾಗ ಜಾಸ್ತಿ ರೇಷ್ಮೆನ ಐತ್ರಿ ನಮ್ಮದು. ಆದ್ರೆ ಇನ್ನೊಂದು ಹೊಲ ಐತಿ ಏರಿ ಹೊಲ ಅಂತೇಳಿ, ಅಲ್ಲಿ ನಾವು ಬಳ್ಳಿ ಶೇಂಗಾನ ಹಾಕ್ತೀವಿ, ಕಂಟಿ ಶೇಂಗಾನ ಹಾಕ್ತೀವಿ. ಹಂಗೆ ಯಾವ್ದಾರ ಕಾಳು ಕಡಿ ಇತ್ತು ಅಂತ ಹೇಳಿದ್ರು ಅವನು ಬೆಳಿತೀವಿ ನಾವು. ಹಿಂಗೈತೆ ನೋಡ್ರಿ ನಮ್ಮ ಶೇಂಗಾ. ಎತ್ತುಗಳ ಹೊಟ್ಟಿಗೆ ಅನುಕೂಲ ಆಗ್ತತಿ. ಇನ್ನು ಮನೆಗೆ ಹೋಗ್ತೇನೆ ನೋಡ್ರಿ ನಾನು. ನಮ್ಮ ಮನೆಯವ್ರ ಜಟ್ ಅದೆಲ್ಲ ಹಚ್ಚಿ ಬರೋವರೆಗೂ ನಾನು ಹೋಗಿ ರೊಟ್ಟಿ ಮಾಡ್ತೇನೆ. ಇವಾಗ ಸೋನೂ ಮನಗಿಸಿ ಬಂದಿದ್ದೆ, ಹೋಗಿ ನೋಡ್ತೀನಿ ಎದ್ದಾಳೋ ಏನೋ ಅಂಥೇಳಿ. ನಾನು ಬರೋದ್ರಾಗನ ಸೋನು ಎದ್ದು ಜೋಳ್ಗಿ ಒಳಗನ ಆಟ ಆಡತ್ತಿದ್ದು ರೀ. ಬಂದಿಂದ ಎತ್ಕೊಂಡು ನಾನು ಅಲ್ಲೇ ನಾನು ಮುಂದೆನೂ ಕುಂದಿಸ್ಕೊಂಡು ರೊಟ್ಟಿ ಮಾಡತ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಾಮೀರು ಫೋನ್ ಮಾಡಿದರು.
ಅವ್ರ ಅಜ್ಜಿ ಜೊತೆ ಮಾತಾಡತ್ತಿದ್ದ ಅವಳು. ಈಗ ಮಾತಾಡೋದೆಲ್ಲ ಕಲ್ತಾಳಕ್ಕಿ, ಹೆಂಗೆ ಬೇಕಾದಂಗೆ ಮಾತಾಡ್ತಾಳೆ, ಚಂದ ಮಾತಾಡ್ತಾಳೆ. ಆಕೆ ಹೆಂಗೆ ಮಾತಾಡ್ತಾಳೆ ಅಂತ ಕೇಳ್ರಿ ನೀವು. ಅಚ್ಚಿ ಮಾಡತ್ತಾಳೆ ಏನು ಅಚ್ಚಿ ತಿಂತಾನೆ ಕೋಳಿ. ನಾನು ಮಧ್ಯಾಹ್ನ ಊಟಕ್ಕಂತೇಳಿ ಬಿಸಿ ಜೋಳದ ರೊಟ್ಟಿ, ಕರಿದ ಮೆಣಸಿನ್ಕಾಯಿ, ಕ್ಯಾಬೇಜ್ ಪಲ್ಯ, ಸಜ್ಜಕ, ಮೊಸರು ಮಾಡಿದ್ದೆ ರೀ, ಅನ್ನ ಸಾಂಬಾರು. ಊಟ ಮಾಡಿಬಿಟ್ಟು ಮಾವಿನಕಾಯಿ ಹರಿಯಕ್ಕೆ ಹೋಗ್ತೀವಿ ರೀ ನಾವೀಗ. ಹಲೋ ಫ್ರೆಂಡ್ಸ್, ಈಗ ನೋಡ್ರಿ 5:30 ಆದ್ರೂ ಎಷ್ಟು ಬಿಸಿಲೈತಿ. 4ನೇ ಜೋರದಿಂದ ನಮ್ಮ ರೇಷ್ಮೆ ಹುಳ ಎದ್ದಾವಂತ ಬೆಳಗ್ಗೆನೇ ಹೇಳಿದ್ನಲ್ರಿ ನಾನು. ಇವಾಗ ಸೊಪ್ಪು ಹಾಕತ್ತೇವೆ ಅವಕ್ಕೆ. ಬೆಳಗ್ಗೆನೇ ಹಾಕಿಸ್ಕೊಂತಾವ ಅಂತಂದ್ರೆ ಒಂದೊಂದು ಎಳದಿತ್ತು, ಹಂಗಾಗಿ ಹಾಕಲಿಲ್ಲ. ಇವಾಗ ಹಾಕತ್ತೇವೆ. ಆಳು ಬರಲಿಲ್ಲ ರೀ, ನಾವು ಹಾಕ್ಕೊಳ್ಳೋದೀಗ. ನಮ್ಮ ಮನೆಯವ್ರು ಸೊಪ್ಪು ಕಡಿಯತ್ತಾರೀಗ. ಅವರು ಸೊಪ್ಪು ತೊಗೊಂಬಂದು ಒಳಗಿಡ್ತಾರೆ, ಉಳಿದಿದ್ದನ್ನು ನಾ ಹಾಕ್ತೇನೆ ಅಲ್ಲಿ ರೇಷ್ಮೆ ಮನೆಯಲ್ಲಿ. ಹೋಗನ್ ಬರ್ರಿ ರೇಷ್ಮೆ ಮನೆಗೆ. ರೇಷ್ಮೆ ಹುಳ ಏನು ಮಾಡತ್ತಾವ ನೋಡೋಣ. ನಾನು ಸೊಪ್ಪು ಹಾಕ್ಲಾ ರೀ? ಹಾಕ್ತೇನೆ ತೋರಿ ಹಂಗಾರೆ. ಈಗ ಇನ್ನೊಂದು ಸ್ವಲ್ಪ ಅಲ್ಲಿ ಇಟ್ಟಿಟ್ಟು ಬಂದಿದ್ರೆ ಬರ್ರಿ ತೊಗೊಂಬರ್ರಿ. ಕುರಿ ಮರಿ ಅಲ್ಲೇ ಇದ್ರ ಹತ್ರ ಆಟ ಆಡತ್ತಾವು, ಅವೆಲ್ಲ ಎತ್ತು ಮೈ ಆತಾವು. ಸೋನು ಮಕ್ಕೊಂಡ್ಲಕ್ಕಿ ಸುಮ್ಮನೆ. ಬರ್ರಿ ಎಷ್ಟು ಸಾಕು, ಇಟ್ಟು ಬರ್ರಿ. ಆಳು ಬಂದ್ರೆ ಚಿಂತೆ ಇರೋದಿಲ್ಲ ರೀ. ಅಷ್ಟು ಗಂಡು ಮಕ್ಳು ಆಗ್ತಾರೆ, ಜಲ್ದಿ ಹಾಕ್ತಾರೆ. ಮತ್ತು ಬರಲಿಲ್ಲ ಅಂತಂದ್ರೆ ನಮಗಂತೂ ಮನೆಯವ್ರಿಗೆ ಬಿಡಾಕ ಬರಂಗಿಲ್ಲಲ್ಲ, ಹಾಕ್ಲೇಬೇಕು. ಅದ್ರ ಬೇರೆ ರೇಷ್ಮೆ ಕೃಷಿ ಮಾಡಿದ್ರೆ ಗೊತ್ತಿರ್ತೈತಿ, ಒಂದು ಸ್ವಲ್ಪ ಲೇಟ್ ಆದ್ರೂ ರೇಷ್ಮೆ ಹುಳ ತಡ್ಕೊಳಂಗಿಲ್ಲ. ಹಾಗಾಗಿ ಯಾವ ಟೈಮಿಗೆ ಹಾಕಬೇಕು, ಬೇಕಾದ್ರೆ ಊಟ ಲೇಟ್ ಆದರೂ ಮಾಡ್ತೀವಿ. ರೇಷ್ಮೆ ಹುಳಕ್ಕೆ ಮಾತ್ರ ಕಡಿಮೆ ಮಾಡಂಗಿಲ್ಲ. ರೇಷ್ಮೆ ಮನೆಗೆ ಹೋಗ್ತೇನೆ ನೋಡ್ರಿ ನಾನು. ನಮ್ಮ ವ್ಲಾಗ್ಸ್ ನೋಡೋರು ನೀವು ಯಾರು ರೇಷ್ಮೆ ಕೃಷಿ ಮಾಡಿದ್ರೆ ನಿಮ್ಮ ಅನುಭವನ ಹೇಳ್ಕೊರಿ ಕಮೆಂಟ್ ಬಾಕ್ಸ್ ಒಳಗೆ, ರಿಪ್ಲೈ ಕೊಡ್ತೀವಿ. ರೇಷ್ಮೆ ಕೃಷಿ ಮಾಡಿದ್ರೆ ಹೇಳ್ತೇನೆ ರೀ. ನಮ್ದೇನ್ರಿ ಇದು ವ್ಲಾಗ್ಸ್ ನೋಡ್ತಿದ್ರಂತ ಹೇಳಿದ್ರೆ ನಿಮ್ಮ ಥರನ ನಮಗೂ ಕೆಲಸ ಇರ್ತೈತಿ ಅಂತ ಅವರು ಅರ್ಥ ಮಾಡ್ಕೊತಾರೆ. ಆಮೇಲೆ ಏನಾರ ಸಜೆಸ್ಟ್ ಮಾಡೋದಿತ್ತಂದ್ರೆ ಈ ಸಿರಿಕಲ್ಚರ್ ಬಗ್ಗೆ ಸಜೆಷನ್ ಕೊಡೋದಿತ್ತು ಅಂತ ಹೇಳಿದ್ರು ಹೇಳ್ರಿ. ನಾವೇನಾರ ತಪ್ಪು ಮಾಡ್ತಿದ್ವಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕರೆಕ್ಟ್ ಇತ್ತಂದ್ರೆ ಅದನ್ನು ಅನುಸರಿಸ್ಕೊಂಡು ನಾವು ಹೋಗ್ತೇವೆ. ಈಗ ಸೊಪ್ಪು ಹಾಕ್ತೇನೆ ನೋಡ್ರಿ ನಾನು.
ರೇಷ್ಮೆ ಪುಡಿ ಹೊಡೆದಾರಿ ಇವರು. ಎಲ್ಲ ಅದು ಕ್ಲಿಯರ್ ಆಗಿದೆ. ನಾ ಸೊಪ್ಪು ಹಾಕ್ತೇನೆ. ಭಾಳ ಏನಿಲ್ಲ, ಎಲ್ಲಾರು ಒಂದಿತ್ತು ಆಗಲ್ಲೇ ಎದ್ದೈತೆ ಒಟ್ಟು ಪೂರ. ಒಟ್ಟೊಂದು 5 ಹೊರಿ ಬೇಕಲ್ಲ, 6 ಹೊರಿ. 6 ಹೊರಿ ಸೊಪ್ಪು ಬೇಕು. ಒಂದು ಒಂದೊಂದು ಕಡೆ ಇಟ್ಕೊಂಡು ಬಾ ತವಾನೆ ನೀಟಾಗಿ. ಸರಿ ಅಂದ್ರೆ ಒಂದು ಮತ್ತು ಖಾಲಿ ಆತ ಮತ್ತು ರಾತ್ರಿ ಹಾಕ. ಕರೆಕ್ಟ್ ಅಷ್ಟು ಹಾಕೊಂತ ಬಂದ್ಬಿಡು, ಎಲ್ಲಿ ಗ್ಯಾಪ್ ಇರಬೇಡ. ಹಾಂ ನೋಡ್ರಿ, ಆಗಲೇ ಎಷ್ಟು ಸ್ಪೀಡ್ ಮೇಯಕತ್ತಾವ ಹುಳ. ರೇಷ್ಮೆ ಹುಳ ಎಷ್ಟು ಸ್ಪೀಡ್ ಮೇಯಕತ್ತಾವ ನೋಡ್ರಿ. ಯಾಕೆ ಸ್ಪೀಡ್ ಮೇಯ್ತೀವಪ್ಪ ಅಂದ್ರೆ 4ನೇ ಜ್ವರ ಹೋದಾಗ ಅವಕ್ಕೆ ಯಾವುದೇ ರೀತಿಯ ಸೊಪ್ಪು ಹಾಕ್ತಿರಂಗಿಲ್ಲ. 4ನೇ ಜ್ವರ ಹೋದಾಗ 4 ಮೇವು ಅಂದ್ರೆ ಬೆಳಗ್ಗೆ ಸಂಜೆ ಮತ್ತು ಬೆಳಗ್ಗೆ ಸಂಜೆ 2 ದಿನ ಒಟ್ಟು ಮೇವು ಹಾಕ್ತಿರಂಗಿಲ್ಲ ಅವಕ್ಕೆ. ಹಿಂಗಾಗಿ ನೋಡ್ರಿ ಎಷ್ಟು ಸ್ಪೀಡ್ ಮೇಯ್ತಾವೆ ಅಂದ್ರೆ ಹಸ್ಕೊಂಡವು. ಈ ಮೇವು 2ನೇ ಮೇವು, ಒಟ್ಟು 2 ಮೇವು ಸ್ಪೀಡ್ ತಿಂತತೆ. ಆಮೇಲೆ ಸ್ವಲ್ಪ ನಿಧಾನ ಆಕತಿ, ಅದಕ್ಕಂತ ಒಂದೇ ಲೆವೆಲ್ಲ ಮೇಯ್ಕೊಂತ ಹೋಗತಿ. ಮತ್ತು ರ್ಯಾಕ್ನೇ ಹೆಚ್ಚಿಗೆ ಹಾಕೋರಿ. ನೋಡಿ ಫ್ರೆಂಡ್ಸ್ ಹೆಂಗದ ನೋಡ್ರಿ, ಯಾವ ಥರ ಸ್ಪೀಡ್ ಮೇಯ್ತೈತೆ ನೋಡ್ರಿ. ಹುಳ ಫುಲ್ ಹೆಲ್ದಿ ಆಗಿದೆ. ನಿಮಗೆ ಆಲ್ಮೋಸ್ಟ್ ಈಗ ಸೌಂಡ್ ಕೇಳ್ಬೋದು. ಈಗ ಹೆಂಗೆ ಕೇಳದ ನೋಡ್ರಿ ಸೌಂಡ್ ಮಳೆ ಬಂದ್ರ ಥರ ಕೇಳಿಸ್ತದೆ ನೋಡ್ರಿ ಸೌಂಡ್. ಅಂದ್ರೆ ಅದು ಒಣ ಎಲ್ಲಿನ ತಿಂತಿರ್ತೈತಿ, ಅದು ಹಸ್ಕೊಂಡಿರ್ತೈತಲ್ಲ, ಹಸು ತಾಳಾರ್ದ ಒಣ ಎಲ್ಲಿ ತಿಂತಿರ್ತೈತಿ ನೋಡ್ರಿ. ಹುಡುಕ್ತೈತಿ ಸಪ್ಪನ. ರೂಪಾ ಆತ ಓಟ ಯಾಕಡೆ? ಹೌದಾ, ಚಲೋ ಹಾಕ್ಯಲ್ಲ. ಈಗ ಇವೆರಡು ರ್ಯಾಕ್ ಆಗ್ಯಾವಲ್ಲ, ಇವೆರಡು ಆಗ್ಯಾವಲ್ಲ. ಇನ್ನೊಂದು ಸ್ವಲ್ಪ ಐತೆ ಹಾಕೋದ. ಸಾಲ್ತೈತೆ ಅದೇ ಸೊಪ್ಪು. ನೋಡಿರಿ ಫ್ರೆಂಡ್ಸ್, ನಾನು ಸೊಪ್ಪು ಕೊಯ್ದಂಗೆಲ್ಲ ನನ್ನ ಹೆಂಡತಿ ರೂಪ ಆಗಲೇ ಒಂದು ಎಷ್ಟು ರ್ಯಾಕ್ರಿ 2-3 ರ್ಯಾಕಿನ ಲೆಕ್ಕಕ್ಕೆ ಸೊಪ್ಪು ಹಾಕಿದಾಳೆ. ಇನ್ನೂ 2 ಹೊರಿ ಬೇಕಾಗಿತ್ತು, ನಾವು ಕೊಯ್ಕೊಂಬಂದಿನಿ. ಈಗ ನನಗೆ ಈ ಸೈಡ್ ಗಾಡಿ ಸೈಡ್ ಐತಿ ಹಾಕೋದು, ಈ ಸೈಡ್ ಬಿಟ್ಟಾಳ್ರಿ ನನಗೆ ಹಾಕಕ್ಕೆ. ಅಂದರೆ ಭಾರಿ ಸ್ವಲ್ಪ ಸ್ಪೀಡ್ ಹಾಕ್ಯಾಳ್ರಿ ನಮ್ಮ ರೂಪ. ಸೊಪ್ಪು ಹಾಕಕ್ಕೆ ಅಷ್ಟು ಹೊಡಿದಿದ್ದಿಲ್ಲ ಆಕಿಗೆ, ಈಗ ಭಾಳ ಎಕ್ಸ್ಪರ್ಟ್ ಆಗ್ಯಾಳ ನೋಡ್ರಿ. ಆಗಲೇ ಹುಳ ಎಷ್ಟು ಸ್ಪೀಡ್ ಮೇಯಾಕತ್ತ ನೋಡ್ರಿ. ಸೊಪ್ಪು ಹಾಕ್ದಂಗೆ ಹಿಂದಿಂದೆಲ್ಲ ಖಾಲಿನ ಮಾಡಾಗ್ತಾವೆ. ಈಗ ನಾನು ಈ ಸೈಡಿಂದ ಹಾಕುವಂತ ಬರಾಕ್ತೀನಿ. ಎಷ್ಟು 5 ಹೊರಿ ಆದ್ವಲ್ಲ ರೂಪ? 6 ಹೊರಿ ಹೋದ್ವಾ? ನೋಡ್ರಿ, ರೇಷ್ಮೆ ಬೆಳೆಗಾರರು ಯಾವತ್ತು ಸೊಪ್ಪು ಹಾಕೊಂಬಂದ ಒಂದೇ ಮೇವು ತಿಳುವಾಗಿ ಕೊಡ್ರಿ, ಅತಿ ದಪ್ಪ ಕೊಡಬೇಡ್ರಿ. ಯಾಕಂದ್ರೆ ಹುಳ ಸಣ್ಣದಿರ್ತೈತಿ. ಸ್ವಲ್ಪ ಗಾಳಿಯಾಡಲಿ ರ್ಯಾಕ್ ಮಾಡಿದ್ಮ್ಯಾಗ ಮತ್ತೆ ತೆಳ್ಳ ಕೊಟ್ಕೊಂಡು ಹೋಗಕ್ಕೆ ಅನುಕೂಲ ಆಕತಿ. ಯಾವತ್ತೂ ಹುಳಕ್ಕೆ ಸೊಪ್ಪನ್ನ ತಿಳುವಾಗಿ ಕೊಟ್ಕೊಂತ ಹೋಗ್ಬೇಕು. ನಮ್ಮಲ್ಲಿ ಈ ಸೈಡ್ ಹಾವೇರಿ ಸೈಡು 1 ದಿನಕ್ಕೆ 2 ಮೇವು ಕೊಡ್ತಾರೆ. ಆ ಸೈಡೆಲ್ಲ ಬೇರೆ ಕಡೆ ರೈತರು
ಮೂರು ಮೇವು ಹಾಕ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಾಕ್ತಾರೆ. ನಾವಿಲ್ಲಿ 2 ಮೇವು ಕೊಡ್ತೀವಿ. ಹಿಂಗಾಗಿ ಏನು ಮಾಡ್ತೀವಿ, ಒಂದು ಕಡ್ಡಿನ ಒತ್ತಿಡ್ತಾರೆ ಇಲ್ಲಿ. ಆದ್ರೆ ಆ ಸೈಡೆಲ್ಲ ಪದ್ಧತಿ ಚಲೋ, ಅಂದ್ರೆ ಇಲ್ಲಿ ಆಳಿನ ಸಮಸ್ಯೆ ಇರ್ತದೆ. ಹಿಂಗಾಗಿ ಈ ಸೈಡ್ 2 ಮೇವು ಹಾಕ್ತಾರೆ, ಬೆಳಗ್ಗೆ ಸಾಯಂಕಾಲ ಅಷ್ಟೇ. ನೋಡ್ರಿ ಹೆಂಗೆ ಹಾಕಿದ್ವಿ. ಆಗಲೇ ಸ್ವಲ್ಪ ಆಲ್ರೆಡಿ ಖಾಲಿ ಮಾಡಾಗ್ತಾವೆ. ಮತ್ತು ಎಲ್ಲೆಲ್ಲಿ ಖಾಲಿ ಆಗಿರ್ತೈತಲ್ಲ ಅಲ್ಲೊಂದು ಕಂಟಿ ಇಟ್ಟಿಟ್ಟು ಮತ್ತು ರಾತ್ರಿ ನೋಡ್ತೀವಿ ರೀ. ಇವ್ರು ಒಂದು ಎಷ್ಟು ಇನ್ನೊಂದು 4-5 ಗುಣಿ ಅಷ್ಟು 4-5 ಗುಣಿ ಎಷ್ಟು ಕಮ್ಮಿ ಆದಂತೆ ನಾನಂತ ಹಾಕಿದೆ. ಇನ್ನು ಹೋಗ್ತೀನಿ, ನನ್ನ ಮಗಳು ಮತ್ತೆ ಇಳಬಾರ್ದು. ಹೋಗಿ ಸಂಜೆ ಕೆಲಸ ನಾ ಮಾಡ್ಕೊಂತೀನಿ. ನಾ ಸೊಪ್ಪು ಇನ್ನೊಂದು 4 ಗುಣಿ ತರ್ತೀನಿ, ಅದಷ್ಟು ಹಾಕಿ ಹೋಗ್ಬಿಡು. ಯಾಕಂದ್ರೆ ನೀವು ಹಾಕೋರಿ, ನಾನು ಹೋಗ್ತೀನಿ. ಬೇಡ ಈ ರೇಷ್ಮೆದೇನು ಹಿಪ್ಪನ ಎಳೆ ಸೊಪ್ಪು ನಾವು ಹಾಕೋದು, ರೇಷ್ಮೆ ಹುಳಕ್ಕೆ ಹಾಕೋದೇನು ವಿಡಿಯೋ ನೋಡಿದ್ರಲ್ಲ ಎಲ್ಲ ವ್ಯೂವರ್ಸ್, ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ನಮ್ಗೆ. ಯಾರಾದರೂ ರೇಷ್ಮೆ ಬೆಳೆಗಾರರು ಈ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ, ಏನರ ನ್ಯೂ ಮ್ಯಾಟರ್ ಆಗಿ ಏನರ ಇತ್ತು, ಸೊಪ್ಪು ಹಾಕೋ ಮೆಥಡ್ ಏನರ ಇತ್ತು ಅಂತ ಹೇಳಿದ್ರೆ ನಮಗೂ ತಿಳಿಸ್ರಿ, ನಾವು ತಿಳ್ಕೊತೇವೆ. ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಸೊಪ್ಪು ಹಾಕೋದೇನಾದರೂ ಒಂದು ತಂತ್ರ ಇದ್ದರೆ ಹೇಳ್ರಿ.